ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳ. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ರೇಟ್ $115ಗೆ ಏರಿಕೆ. ದೇಶದಲ್ಲೂ ಪೆಟ್ರೋಲ್ ಡೀಸೆಲ್ ದರ 4 ರಿಂದ 5 ರೂಪಾಯಿ ಏರಿಕೆ ಸಾಧ್ಯತೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ. ಹೈಕೋರ್ಟ್ ಆದೇಶದ ಮೇರೆಗೆ ಅಂಚೆ ಮತಗಳ ರೀಕೌಂಟಿಂಗ್. ಸಿಸಿಟಿವಿ ಕಣ್ಗಾವಲಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಎಣಿಕೆ ಕಾರ್ಯ. ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಾಗ ಟ್ರಂಕ್ ಓಪನ್. ಅಂಚೆ ಮತಗಳಿರುವ 20 ಟ್ರಂಕ್ ಪೈಕಿ 1 ಡ್ಯಾಮೇಜ್. ಶಾಸಕ ರಾಜೇಗೌಡ ಏಜೆಂಟರಿಂದ ಆಕ್ಷೇಪ. ವಿಡಿಯೋ ಮಾಡಿ ಪರಿಶೀಲನೆ ಮಾಡೋದಾಗಿ ಹೇಳಿದ ಚುನಾವಣಾಧಿಕಾರಿ. ಇವಿಎಂ ಟ್ಯಾಂಪರಿಂಗ್ ಆರೋಪ. 15 ಬೂತ್ಗಳಲ್ಲಿ ಮರು ಮತದಾನ. ಬಿಗಿ ಭದ್ರತೆಯಲ್ಲಿ ಬಂದು ಹಕ್ಕು ಚಲಾಯಿಸ್ತಾ ಇರೋ ವೋಟರ್ಸ್. ಸದ್ಯಕ್ಕಿಲ್ಲ ಸಿಎಂ ಬದಲಾವಣೆ ಅಂತ ಪದೇ ಪದೇ ಖರ್ಗೆ ಹೇಳಿಕೆ. ಎಐಸಿಸಿ ಅಧ್ಯಕ್ಷರ ನಿಲುವಿನಿಂದ ಸಿಎಂ ಸಿದ್ದರಾಮಯ್ಯ ಫುಲ್ ರಿಲ್ಯಾಕ್ಸ್. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಭಾರೀ ಶಾಕ್. ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಬಿಕೆ ಹರಿಪ್ರಸಾದ್. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡಿಸಲು ನೆರವಾಗ್ತಾರಾ ಎಂಎಲ್ಸಿ? ಕುತೂಹಲ ಮೂಡಿಸಿದ ಉಭಯ ನಾಯಕರ ಭೇಟಿ. ಬೆಂಗಳೂರಿನಲ್ಲಿ ಮಳೆ ಗಾಳಿಗೆ ಬಿದ್ದ ಕರೆಂಟ್ ಕಂಬಗಳು. ಒಂದೇ ಮಳೆಗೆ ಬೆಸ್ಕಾಂಗೆ 87.32 ಲಕ್ಷ ರೂಪಾಯಿ ಹಾನಿ. ವಿದ್ಯುತ್ ವ್ಯವಸ್ಥೆ ಮರುಸ್ಥಾಪಿಸಲು ಸಿಬ್ಬಂದಿ ಕಾರ್ಯಾಚರಣೆ. ಅರ್ಧ ಗಂಟೆ ಮಹಾಮಳೆಗೆ ಬೆಂಗಳೂರು ತತ್ತರ. ಮೊನ್ನೆ ಸುರಿದ ಮಳೆಗೆ ಕ್ಲೋಸ್ ಆದ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಇನ್ನೂ ಬಂದ್. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಅಲ್ಲಿನ ಗ್ರೌಂಡ್ ರಿಯಾಲಿಟಿ. ಇವತ್ತು ಕೂಡ ರಾಜಧಾನಿಯಲ್ಲಿ ವರುಣಾರ್ಭಟ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆ ಸಾಧ್ಯತೆ. ಬಯಲಾಗ್ತಾ ಇದೆ ಹನಿಯೂರು ಚಂದ್ರೇಗೌಡನ ರಾಸಲೀಲೆ. ಆತನ ಲ್ಯಾಪ್ಟಾಪ್ನಲ್ಲಿ ಪತ್ತೆಯಾಯಿತು 106 ಅಶ್ಲೀಲ ವಿಡಿಯೋಗಳು. ಚಂದ್ರೇಗೌಡನ ಅವತಾರಗಳನ್ನು ನೋಡಿ ಪೊಲೀಸರೇ ಶಾಕ್. ಅಳಿಯನ ಮನೆಗೆ ಕನ್ನ ಹಾಕಿದ ಅತ್ತೆ. ಮದುವೆ ಸಾಲ ತೀರಿಸೋದಕ್ಕೆ ಕಳ್ಳತನ. ಸ್ವಂತ ಮಗಳ ಚಿನ್ನದ ಬಳೆ, ಉಂಗುರ, ನೆಕ್ಲೆಸ್ ಅವೇಸ್. ಬೆಳಗಾವಿಯಲ್ಲಿ ಇದೊಂದು ವಿಚಿತ್ರ ಕೇಸ್. ಜನವರಿ 1ರಂದು ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದ ಗಲಾಟೆ ಪ್ರಕರಣದ ಸಿಐಡಿ ತನಿಖೆ ಚುರುಕು. 50 ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್. ಕಾಂಗ್ರೆಸ್ ಹಾಗೂ ಬಿಜೆಪಿಯ ರೆಡ್ಡಿ ಬೆಂಬಲಿಗರಲ್ಲಿ ಶುರುವಾಯಿತು ಆತಂಕ. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಜೂನ್ನಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ. ಸಾರಿಗೆ ಇಲಾಖೆ ನಿರ್ಧಾರ. ಮೊದಲು ಬಿಎಂಟಿಸಿ ಮಹಿಳಾ ಪ್ರಯಾಣಿಕರಿಗೆ ಲಭ್ಯ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 19,000 ಮಕ್ಕಳು ಕನ್ನಡದಲ್ಲಿ ಫೇಲ್. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಧ್ಯಯನ ವರದಿ ಸಲ್ಲಿಕೆ. ಕನ್ನಡ ಕಲಿಕೆ ಕಡ್ಡಾಯಗೊಳಿಸಿ ಅಂತ ಒತ್ತಾಯ. ಬಾಗಲಕೋಟೆ ಜಿಲ್ಲೆಯಲ್ಲೊಂದು ವಿಲಕ್ಷಣ ಘಟನೆ. ಕಬ್ಬಿನ ಬೆಳೆ ಕಟಾವು ಮಾಡಿ ಕಳ್ಳತನ ಮಾಡಿದ ಖದೀಮರು. ರಾತ್ರೋರಾತ್ರಿ 4 ಲಕ್ಷ ಮೌಲ್ಯದ 130 ಟನ್ ಕಬ್ಬು ಹೊತ್ತೊಯ್ದ ಕಿಡಿಗೇಡಿಗಳು. ಉತ್ತರ ಕರ್ನಾಟಕದ ಸಂಪಗಾಂವ್ ಗ್ರಾಮದಲ್ಲಿ ಅದ್ಧೂರಿ ಜಾತ್ರೆ. ವಿಠ್ಠಲ ಬೀರದೇವರ ಜಾತ್ರೆಯಲ್ಲಿ ಪರಸ್ಪರ ಭಂಡಾರ ಎರಚಿ ಸಂಭ್ರಮಿಸಿದ ಭಕ್ತರು. ಸಂಸದ ವಿಶ್ವೇಶ್ವರ ಹೆಗಡೆ, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಭಾಗಿ.
ಗಂಡು ಮಗುವಿಗೆ ತಂದೆಯಾದ ನಟ ಧನಂಜಯ್ ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಧನ್ಯತಾಗೆ ಹೆರಿಗೆ, ಮಗನ ಕೈ ಹಿಡಿದು ಫೋಟೋ ಶೇರ್ ಮಾಡಿ ಖುಷಿ ಹಂಚಿಕೊಂಡ ಡಾಲಿ. ಜೂನ್ 4ರಂದು ಬಿಡುಗಡೆಯಾಗಬೇಕಿದ್ದ ಯಶ್ ನಟನೆಯ ಟಾಕ್ಸಿಕ್ ಮುಂದೂಡಿಕೆ, ಅದೇ ದಿನ ರಾಮ್ ಚರಣ್ ನಟನೆಯ ಪೆದ್ದಿ ರಿಲೀಸ್ಗೆ ಡೇಟ್ ಫಿಕ್ಸ್. ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಿರೋದ್ರಿಂದ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.